ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಬೂಕನಕೆರೆ. ಇವತ್ತು ಅತ್ಯಂತ ದೊಡ್ಡ ನ್ಯೂಸ್ ಅಂದರೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿರೋದು. ಈ ಘಟನೆ ಆದ ಬಳಿಕ ಯಾವ ಕಾರಣಕ್ಕೋಸ್ಕರ ವಿಮಾನ ಅಪಘಾತ ಆಯಿತು, ಯಾವ ತಾಂತ್ರಿಕ ಕಾರಣ ಇತ್ತು ಅಥವಾ ಬೇರೆ ಏನಾದರೂ ಸಂಭವಿಸ್ತಾ ಅನ್ನುವಂಥ ಚರ್ಚೆಗಳು ಮತ್ತು ಕುತೂಹಲಗಳು ಕೇಳಿಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಗಿರೀಶ್ ಲಿಂಗಣ್ಣವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಈ ಪವಾರ್ ತೀರ್ಕೊಂಡ್ರಲ್ಲ, ಈ ದುರಂತಕ್ಕೆ ಏನು ಕಾರಣ ಇರ್ಬೋದು ಅಂತ ಅನಿಸುತ್ತೆ? ಈಗ ಆಲ್ರೆಡಿ ಸ್ವಲ್ಪ ತನಿಖೆ ಕೂಡ ಆಗಿದೆ. ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ, ಯಾಕಂದರೆ ಫುಲ್ ಅಂತೂ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟು ಬೇಗ ಆಗಲ್ಲ. ಸೊ ಹಾಗಾಗಿ ಈಗಿರುವಂತಹ ಮಾಹಿತಿಗಳ ಪ್ರಕಾರ ಯಾವ ಕಾರಣಕ್ಕೋಸ್ಕರ ಇಂಥ ಅಪಘಾತ ಆಗಿರ್ಬೋದು ಅಂತ ಅನ್ಸುತ್ತೆ? ನೋಡಿ, ಈ ಲೇಯರ್ ಜೆಟ್ 45 ಅನ್ನೋ ವಿಮಾನ ಅವರು ಒಂದು ಪ್ರೈವೇಟ್ ಸಂಸ್ಥೆಯಿಂದ ಅವರು ಅದನ್ನ ರೆಂಟಿಗೆ ಪಡೆದಿರ್ತಾರೋ ಆ ಥರ ಅಲ್ಲಿಂದ ತಗೊಂಡಿರ್ತಾರೆ ಈ ಒಂದು ವಿಮಾನಯಾನಕ್ಕೆ. ಈ ಒಂದು ಇದಕ್ಕೆ ಮುಂಬೈಯಿಂದ ಸುಮಾರು 8:10 ಹೊರಡ್ತಾರೆ. 9:10, 9:12 ಲ್ಯಾಂಡ್ ಆಗ್ಬೇಕಾದ್ರೆ ಇದು ಬ್ಲಾಸ್ಟ್ ಆಗುತ್ತೆ. ಮುಂಬೈ ಟು ಬಾರಾಮತಿ ಮ್ಯಾಕ್ಸಿಮಮ್ 180 ಕಿಲೋಮೀಟರ್ಸ್ ಇರಬೇಕೇನೋ ನನಗೆ ತಿಳಿದಂಗೆ. ಈ ಒಂದು ವಿಮಾನ ಬಂದು ಇದು ಟರ್ಬೋಫ್ಯಾನ್ ವಿಮಾನ ಅಂತ ಕರೀತಾರೆ. ಟರ್ಬೋಫ್ಯಾನ್ ಇಂಜಿನ್ ಉಳ್ಳ ವಿಮಾನ, ಹನಿವೆಲ್ದು ಇಂಜಿನ್ಸು, ಟರ್ಬೋಫ್ಯಾನ್ ಇಂಜಿನ್ಸು. ಇಟ್ ಈಸ್ ನಥಿಂಗ್ ಬಟ್ ಲೈಕ್ ನಾವು ಯೂಸ್ ಮಾಡೋವಂಥ, ನಾವು ಓಡಾಡುವಂಥ ಡೊಮೆಸ್ಟಿಕ್ ಏರ್ಕ್ರಾಫ್ಟು ಇಲ್ಲ ಇದು ಅಫ್ಕೋರ್ಸ್ ಆ ಥರ ಇಂಜಿನ್ಸೇ. ಅದ್ರ ಪ್ರಿನ್ಸಿಪಲ್ಲಲ್ಲೇ ಈ ಇಂಜಿನ್ಸ್ ವರ್ಕ್ ಆಗುತ್ತೆ. ಸೊ ಈ ಸ್ಪೀಡ್ ಬಂದು ಅತಿ ಹೆಚ್ಚಿರುತ್ತೆ ಈ ಸಣ್ಣ ಏರ್ಕ್ರಾಫ್ಟ್ಗೆ. ಅಂದರೆ ಈ ಕ್ರೂಯಿಸಿಂಗ್ ಸ್ಪೀಡೇ ಇದಕ್ಕೆ 800 km/h ಇರುತ್ತೆ. ಅಂದರೆ ನಮ್ಮ ರೆಗ್ಯುಲರ್ ಏರ್ಕ್ರಾಫ್ಟ್ ಹೆಂಗಿದೆಯೋ ಅಷ್ಟೇ ಸ್ಪೀಡ್ ಇರುತ್ತೆ. ಬಟ್ ಈ ಸಣ್ಣ ಏರ್ಕ್ರಾಫ್ಟ್ ಅಂದರೆ 6ರಿಂದ 8 ಜನ ಮ್ಯಾಕ್ಸಿಮಮ್ ಕೂತ್ಕೋಬೋದು. ಇದ್ರ ಲ್ಯಾಂಡಿಂಗ್ ಸ್ಪೀಡು ಅಷ್ಟೇ ಇರುತ್ತೆ. ಅಂದರೆ ಲ್ಯಾಂಡ್ ಆಗಬೇಕಾಗಿರುವ ಸ್ಪೀಡು 240 km ಅಷ್ಟು ಇರುತ್ತೆ ಈ ಲ್ಯಾಂಡಿಂಗ್ ಸ್ಪೀಡು. ಇದು ಸಣ್ಣ ವಿಮಾನ ಆಗಿರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಏನಾದ್ರು ಸ್ಕಿಡ್ ಆಯಿತೋ, ಏನಾದ್ರು ಒಂದು ಇಶ್ಯೂ ಆಯಿತೋ, ಕಂಟ್ರೋಲಿಗೆ ತಗೊಂಬರೋಕ್ಕೆ ಭಾಳನೇ ಕಷ್ಟ, ಅಸಾಧ್ಯ. ಅಂದರೆ ಉರುಳ್ಕೊಳ್ಳೋ ಚಾನ್ಸಸ್ಸು, ಕ್ರ್ಯಾಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ಏನಾದ್ರು ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಸಡನ್ ಲ್ಯಾಂಡಿಂಗ್ ತಗೋಬೇಕಾದ್ರೆ ಪೈಲಟ್ಟು ಅವನಿಗೆ ಏನಾಗುತ್ತೆ ಅಂದರೆ ಆ ಸ್ಪೀಡಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ರೆಗ್ಯುಲರ್ ರನ್ವೇ ಇಂಥ ವಿಮಾನಕ್ಕೆ 1.4ರಿಂದ 1.7 ಕಿಲೋಮೀಟರ್ ಅಷ್ಟು ಉದ್ದಾರು ಇರಬೇಕಾಗ್ತದೆ. ಬಟ್ ಈ ಥರ ಏನಾದ್ರು ಟೆಕ್ನಿಕಲ್ ಇಶ್ಯೂ ಆಗಿ ಕ್ರ್ಯಾಶ್ ಲ್ಯಾಂಡಿಂಗು, ಅರ್ಜೆಂಟ್ ಲ್ಯಾಂಡಿಂಗು ಆ ಥರ ಆಗಬೇಕಾದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಬೇಕಾಗುತ್ತೆ ರನ್ವೇ. ಬಟ್ ಈಗಿನ ಮಾಹಿತಿ ಪ್ರಕಾರ ಏನು ಅಂತಂದರೆ ಸೆಕೆಂಡ್ ಅಪ್ರೋಚಲ್ಲಿ ಅವರು ಇಳಿಸ್ಲಿಕ್ಕೆ ಟ್ರೈ ಮಾಡಿದ್ರು ಅಂತ ಇರೋದು ಅಲ್ಲ, ಕರೆಕ್ಟು. ಈ ರನ್ವೇ ನಾನು ಹೇಳ್ತಾ ಇರೋದು, ಇಳಿಬೇಕಾದ್ರೆ ರನ್ವೇ ಜಾಸ್ತಿ ಬೇಕಾಗುತ್ತೆ, ಲೆಂತ್ ಅಂದರೆ 2.5 ಕಿಲೋಮೀಟರ್ ಅಷ್ಟು ರನ್ವೇ ಬೇಕಾಗುತ್ತೆ. ಬಟ್ ಇಲ್ಲೇನಾಗಿತ್ತು ಅಂದರೆ ಇದು ಅತಿ ಸಣ್ಣ ಏರ್ಪೋರ್ಟ್, ಇದು ಅದು ಬಾರಾಮತಿ. ಅದಕ್ಕೆ ಇಂಥ ವಿಮಾನ ನಾರ್ಮಲಿ ಸೂಟಬಲ್ ಇರಲ್ಲ. ಟರ್ಬೋಫ್ಯಾನ್ ವಿಮಾನಗಳು ನಾರ್ಮಲಿ ಸೂಟಬಲ್ ಇರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಟರ್ಬೋ ಪ್ರೊಪೆಲ್ಲರ್ ಅಂದರೆ ಮುಂದ್ಗಡೆ ಫ್ಯಾನ್ ಇರ್ತಾವಲ್ಲ, ಆ ವಿಮಾನಗಳ ಸ್ಪೀಡ್ ಕಮ್ಮಿ ಇರ್ತವೆ, ಬಟ್ ಇರ್ತವೆ. ಆದರೆ ಏನು ಗೊತ್ತಾ, ಲೇಯರ್ ಜೆಟ್ 45 ವಿಮಾನ ಸಂಸ್ಥೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಈ ವಿಮಾನ 100% ಸುರಕ್ಷಿತವಾಗಿತ್ತು, ಮತ್ತು ಹಾರಾಟಕ್ಕೂ ಮುನ್ನ ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆ ಇರಲಿಲ್ಲ. ಮತ್ತು ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ, ನಮ್ಮ ಪೈಲಟ್ಗಳು ಎಕ್ಸ್ಪರ್ಟ್ಸ್ ಇದ್ದರು, ಅವರ ಅನುಭವಿಗಳಿದ್ರು, ಅವ್ರನ್ನೂ ಕೂಡ ನಾವು ಕ್ವಶನ್ ಮಾಡೋ ರೀತಿಯಲ್ಲಿ ಇರಲಿಲ್ಲ ಅಂತ. ಸೊ ಹಿಂಗಿದ್ದು ಕೂಡ, ಯಾಕಂದರೆ ಈಗ ಅದು ಯಾವ ವಿಮಾನ ದುರಂತಕ್ಕೆ ಒಳಗಾಗಿದೆಯೋ ಅದೇ ವಿಮಾನ ಸಂಸ್ಥೆ ಟ್ವೀಟ್ ಮಾಡಿದೆ, ಈ ಥರನೇ ಹೇಳಿದೆ. ಈಗ ಇದನ್ನು ಹೇಗೆ ನೋಡಬೇಕು? ಅಲ್ಲ, ಅವರ ಹೇಳಿದಕ್ಕೂ ನೈಜ ಸ್ಥಿತಿ ಏನಾಗಿದೆ ಅನ್ನೋಕ್ಕೂ ವ್ಯತ್ಯಾಸ ಇರ್ಬೋದು. ಹೌದು, ಅವರು ಪಕ್ಕ ಚೆಕ್ ಮಾಡಿರ್ಬೋದು, ಎಲ್ಲ ನಾಮ್ಸು, DGCA ನಾಮ್ಸು, ಮೇಂಟೆನೆನ್ಸ್ ನಾಮ್ಸು ಎಲ್ಲನೂ ಫಾಲೋ ಮಾಡಿರ್ಬೋದು. ಆದರೂ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ
ಈಗ ಇಂಜಿನ್ನಲ್ಲಿ ಅಕಸ್ಮಾತ್ ಬರ್ಡ್ ಇಟ್ ಆಗಿತ್ತು ಅಂತ ಇಟ್ಕೊಳ್ಳಿ. ನಾನು ಎಕ್ಸಾಂಪಲ್ ಇದ್ರಲ್ಲಿ ಆಗಿದೆ ಅಂತ ಹೇಳ್ತಾ ಇಲ್ಲ. ಬರ್ಡ್ ಇಟ್ ಹೆಂಗೆ ಹೇಳ್ತೀರಾ? ಬರ್ಡ್ ಇಟ್ ಕಂಟ್ರೋಲ್ ಮಾಡ್ಬೋದಾಗಿತ್ತು ಅಂತ ಹೆಂಗೆ ಹೇಳ್ತೀರಾ? ಯಾರ ಕೈಲೂ ಆಗಲ್ಲ. ಎರಡನೇದು, ಫಸ್ಟ್ ರೌಂಡ್ ಅವ್ರು ತಗೊಂಡ್ರು ಪೈಲಟ್, ಇಳ್ಸಕ್ಕಾಗ್ಲಿಲ್ಲ. ಯಾಕೆ ಅಂದ್ರೆ ಫಾಗ್ ಇತ್ತು, ಹೈ ಫಾಗ್ ಇತ್ತು, ಲೋ ವಿಸಿಬಿಲಿಟಿ ಇತ್ತು. ತಿರ್ಗಾ ಮತ್ತೆ ಒಂದು ರೌಂಡ್ ಹೋದ್ರು, ಮತ್ತೆ ಎರಡನೇ ರೌಂಡಲ್ಲಿ ಇಳಿಸಬೇಕಾಗಿರುವಂಥ ಪರಿಸ್ಥಿತಿ ಬಂತು ಅವ್ರಿಗೆ. ಆ ಎರಡನೇ ರೌಂಡನ್ನು ಅವಾಯ್ಡ್ ಮಾಡ್ಬೋದಾಗಿತ್ತ ಗೊತ್ತಿಲ್ಲ. ಯಾಕಂದರೆ ಫ್ಯೂಯಲ್ ಕಮ್ಮಿ ಇತ್ತ ಗೊತ್ತಿಲ್ಲ, ಇಂಜಿನಲ್ಲಿ ಏನಾರು ಪವರ್ ಕಮ್ಮಿ ಆಗ್ತಿತ್ತ ಗೊತ್ತಿಲ್ಲ. ಯಾಕಂದರೆ ಒಬ್ರು ಹೇಳೋ ಪ್ರಕಾರ ಇಳಿಬೇಕಾದ್ರೆ ಸೌಂಡ್ ಇತ್ತು, ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿತ್ತು ಮತ್ತು ಇಳಿದು ಜಾರ್ಕೊಂಡು ಹೋಯ್ತು ಆ ಕಡೆ ಅಂತ ಹೇಳ್ತಾರೆ. ಸೌಂಡ್ ಆಗ್ತಿತ್ತು ಅಂದರೆ ಇಂಜಿನಲ್ಲಿ ಏನಾರು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಾ ಅಂದರೆ, ಇಂಜಿನ್ ಪ್ರಾಬ್ಲಮ್ ಅಂದರೆ ಕೆಲವು ಸಲ ಏನಾಗುತ್ತೆ, ಈ ಬ್ಲೇಡ್ಸ್ ಮೇಲೆ ಐಸಿಂಗ್ ಅಂತ ಫಾರ್ಮ್ ಆಗುತ್ತೆ, ಮೇಲೋದಾಗ ಐಸಿಂಗ್ ಫಾರ್ಮ್ ಆಗುತ್ತೆ. ಅಫ್ಕೋರ್ಸ್ ಐಸಿಂಗ್ ಎಲ್ಲ ಇರುತ್ತೆ ಅದರಲ್ಲಿ, ಬಟ್ ಅವರು ಯೂಸ್ ಮಾಡಲ್ಲ. ಅಂದರೆ ಅದೇನಾರ ಟೆಕ್ನಿಕಲಿ ನಾರ್ಮಲಿ ಏನಾರ ಪ್ರಾಬ್ಲಮ್ ಆಗಿದ್ರೆ ಐಸ್ ಕಟ್ಕೊಂಡಾಗ ಆ ಫ್ಯಾನ್ ತಿರ್ಗೋದು ಇಂಬ್ಯಾಲೆನ್ಸ್ ಆಗಿ ಇಂಜಿನ್ ಸೌಂಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಥರನೂ ನಾನು ಹೇಳ್ತಾ ಇರೋದು ಆಗಿದೆ ಅಂತಲ್ಲ, ಆಗಿರ್ಬೋದು. ಅದು ಎರಡನೇದು. ನಾವು ಫಸ್ಟ್ ಆಮೇಲೆ ಇಂಜಿನ್ ಸಡನ್ನಾಗಿ ಪವರ್ ಡೌನ್ ಆದರ ಚಾನ್ಸಸ್ಸು ಇರುತ್ತೆ. ಅಕಸ್ಮಾತ್ ಬಿಸಿ ಜಾಸ್ತಿ ಇತ್ತು, ತಾಪಮಾನ ಭಾಳ ಜಾಸ್ತಿ ಇತ್ತು ಮೇಲ್ಗಡೆ, ಆ ಥರ ಇದ್ದಾಗೂ ಇಂಜಿನ್ನಲ್ಲಿ ಪವರ್ ಫಂಕ್ಷನಿಂಗ್ ಕಮ್ಮಿ ಆಗುತ್ತೆ. ಆ ಥರನೂ ಚಾನ್ಸಸ್ ಇರ್ಬೋದು. ಇಲ್ಲ ಇಂಜಿನಲ್ಲಿ ಫ್ಯೂಯಲ್ ಡ್ರಾಪ್ ಇದ್ರೂ ಇಂಜಿನ್ ಪವರ್ ಕಟ್ ಆಗುತ್ತೆ, ಆ ಥರನೂ ಚಾನ್ಸಸ್ ಇರ್ಬೋದು. ಯೂಶಲಿ ರೆಡ್ಯೂಸಿಂಗ್ ಗೇರ್ಸ್ ಅಂತ ಬರ್ತದೆ, ಅಂದರೆ ಈ ಸ್ಪೀಡ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ದೇಲ್ ಬಿ ಎ ರೆಡ್ಯೂಸಿಂಗ್ ಗೇರ್ ಬಾಕ್ಸ್ ಎಲ್ಲ ಇರ್ತವೆ. ಅದರಲ್ಲಿ ಗೇರಲ್ಲಿ ಏನಾದ್ರು ಇಶ್ಯೂ ಆಯಿತಾ, ಆ ಸ್ಪೀಡ್ ಕಮ್ಮಿ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಯಿತಾ, ಆ ಥರ ಏನಾರು ಅವ್ರು ಕಾಣ್ತಿತ್ತ ಮುನ್ಸೂಚನೆ, ಅದು ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಸೊ ದೇರ್ ಆರ್ ಅನೇಕ ಚರ್ಚೆಗಳಿರ್ತವೆ ಇದರಲ್ಲಿ, ಏನಕ್ಕೆ ಈ ಪ್ರಾಬ್ಲಮ್ ಆಗಿರ್ಬೋದು ಅಂತ. ಈಗ ಒಳ್ಳೆ ಏರ್ಪೋರ್ಟ್ ಆಗಿದ್ದಿದ್ದರೆ, ದೊಡ್ಡ ಏರ್ಪೋರ್ಟ್ ಆಗಿದ್ದಿದ್ರೆ, ಅದು ಲ್ಯಾಂಡಿಂಗ್ ಸಿಸ್ಟಮ್ ಅಂದರೆ ಇನ್ಸ್ಟ್ರೂಮೆಂಟ್ ಫಾರ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ, ಅದು ವಿಸಿಬಿಲಿಟಿ ಇಲ್ಲದೆ ಹೋದ್ರೂ ಆ ಒಂದು ರೆಡಾರ್ ನಿಮಗೆ ಕರೆಕ್ಟಾಗಿ ಆ ಫ್ಲೈಟಿಗೆ ಗೈಡ್ ಮಾಡುತ್ತೆ. ಆ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಈಗ ಬ್ಯಾಂಗ್ಳೂರು, ಮುಂಬೈ ಅಂತ ದೊಡ್ಡ ದೊಡ್ಡ ಏರ್ಪೋರ್ಟಲ್ಲಿ ILS ಇನ್ಸ್ಟ್ರೂಮೆಂಟ್ಸ್ ಅಂತ ಇರ್ತವೆ. ಸೊ ILS ಇನ್ಸ್ಟ್ರೂಮೆಂಟ್ಸು ಇದರಲ್ಲಿ ಇರಲ್ಲ, ಇದು ಇಂಥ ಸಣ್ಣ ಏರ್ಪೋರ್ಟಲ್ಲಿ ಇಟ್ಕೊಂಡಿರಲ್ಲ. ಯೂಶಲಿ ಅವಾಗ ಏನಾಗುತ್ತೆ, ವಿಜುವಲ್ ಮೇಲೆ ಅಂದರೆ ಪೈಲಟ್ಗೆ ಏನು ಕಾಣುತ್ತೋ ಅದ್ರ ಮೇಲೆ ಮಾತ್ರ ಅವ್ನು ಲ್ಯಾಂಡ್ ಮಾಡ್ಕೋತಾನೆ. ಸೊ ವಿಜುವಲ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕೇಸಲ್ಲಿ ಲೋ ವಿಸಿಬಿಲಿಟಿ ಇತ್ತು. ಸೊ ಆ ಲೋ ವಿಸಿಬಿಲಿಟಿಲಿ ಅವ್ರ ಕಣ್ಣಿಗೆ ಎಷ್ಟು ಕಾಣುತ್ತೋ ಅಷ್ಟರಲ್ಲೇ ಅವ್ರು ಲ್ಯಾಂಡ್ ಮಾಡ್ಕೋಬೇಕು ಆ ಏರಿಯಾದಲ್ಲಿ. ಸೊ ಅದರಲ್ಲಿ ಏನಾದ್ರು ತಪ್ಪು ಮಾಡ್ಕೊಂಡ್ರ ಗೊತ್ತಿಲ್ಲ. ದೀಸ್ ಆರ್ ಆಲ್ ತನಿಖೆ ಮೂಲಕ ಗೊತ್ತಾಗುತ್ತೆ. ವಿ ಕೆನಾಟ್ ಸಿಟ್ ಅಂಡ್ ಸಿ ದ TV ನೋಡಿ ಹಿಂಗೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಐ ಆಮ್ ಓನ್ಲಿ ಟೆಲ್ಲಿಂಗ್ ದ ಪಾಸಿಬಿಲಿಟೀಸ್. ನನಗನ್ಸುತ್ತೆ ಈ ಥರ ವಿಮಾನ ಯಾಕೆ ಯೂಸ್ ಮಾಡೋದ್ರು ಇಲ್ಲಿ. ಯಾರೋ ಮೊನ್ನೆ ಯಾವುದೋ ಒಂದು ಚರ್ಚೆಯಲ್ಲಿ ಕೇಳ್ತಾ ಇದೆ, ಮೋದಿಯವರು ಬಂದು ಅಲ್ಲಿ ಇಳಿದಿದ್ರು. ಮೋದಿಯವರು ಇಳಿದಿದ್ರ ಬಾರಾಮತಿಲಿ, ಇಲ್ಲ ಅಂತಲ್ಲ. ಅಂದರೆ ಮೋದಿಯವರು ಬಂದು ಇಳಿದಿದ್ದು ಅವರು ರೆಗ್ಯುಲರ್ ವಿಮಾನ ಯೂಸ್ ಮಾಡಿರಲ್ಲ. IAF ಎಂಬ್ರಾರ್ ಅಂತ ಬರುತ್ತೆ, ಅದು 1 ಕಿಲೋಮೀಟರ್ ಇದ್ರೂ ಸಾಕು, ನೀವು ನಿಲ್ಸ್ಕೋಬೋದು ರನ್ವೇ ಅಂತ ವಿಮಾನ ಯೂಸ್ ಮಾಡಿರ್ತಾರೆ. ಸೊ ಲಿಟಲ್ ಸ್ಟೇಬಲ್ ಆಗಿರೋ ವಿಮಾನ, ಇದು ಸಣ್ಣ ವಿಮಾನ ಆಗಿರೋದ್ರಿಂದ. ಮತ್ತೆ ನಾನು ಅದೇ ಈ ಲೇಯರ್ ಜೆಟ್ ವಿಮಾನದ ಬಗ್ಗೆ ನೋಡ್ತಾ ಇದ್ದೆ. ಅದು ಏನು ಅಂತಂದರೆ ತುಂಬ ಸುರಕ್ಷಿತ ಆಗಿರುತ್ತೆ. ಆ ಕಾರಣಕ್ಕೋಸ್ಕರನೇ ಈ ಏನು VIP-ಗಳು ಮತ್ತು ಏರ್ ಆಂಬುಲೆನ್ಸ್ ಬಳಸೋ ಸಂದರ್ಭದಲ್ಲಿ ಮತ್ತು ಇಂಡಸ್ಟ್ರಿಯಲಿಸ್ಟ್ಗಳು, ಅದರಲ್ಲೂ ದೊಡ್ಡ ದೊಡ್ಡ ಉದ್ಯಮಿಗಳು ಇದನ್ನು ಪ್ರಿಫರ್ ಮಾಡ್ತಾರೆ. ಬಿಕಾಸ್ ಅದು ಸೇಫ್ಟಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಅದು ಸೇಫ್ಟಿ ಹಿಂಗಾಗಿದೆಯಲ್ಲ, ಸೇಫ್ಟಿ ಅನ್ನೋ ಕಾರಣಕ್ಕೆ ಯೂಸ್ ಮಾಡೋದೊಂದು, ಜೊತೆಯಲ್ಲಿ ಇಟ್ ಈಸ್ ಎ ಫಾಸ್ಟ್ ವಿಮಾನ. ಅಂದರೆ ಈಗ ಮುಂಬೈ ಟು ಬೆಂಗಳೂರಿಗೋ, ಮುಂಬೈ ಟು ಡೆಲ್ಲಿಗೆ ಹೋಗೋಕ್ಕೆ ಇಟ್ ಈಸ್ ಎ ವೆರಿ ಸೇಫ್ ವಿಮಾನ. ಆ ಸ್ಪೀಡು ಮತ್ತು ಆ ಪಿಕಪ್ ಆಗುತ್ತೆ, ಲಕ್ಸುರಿಯಸ್ ವಿಮಾನ. ಸಿನ್ಸ್ ಇಟ್ ಈಸ್ ಎ ಟರ್ಬೋ ಫ್ಯಾನ್ ಇಂಜಿನ್ನು, ಅದರಲ್ಲಿ ಸೌಂಡ್ ಕಮ್ಮಿ ಇರುತ್ತೆ, ಆ ಥರ ಅಳ್ಳಾಡಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ, ಭಾಳ ಸ್ಟೇಬಲ್ ಏರ್ಕ್ರಾಫ್ಟು, ಅದೆಲ್ಲ ಒಪ್ಕೋತೀನಿ. ಬಟ್ ಇದ್ದಿದ್ದು ಭಾಳ ಕಮ್ಮಿ ಇದ್ದಿದ್ದಂಥ ಡಿಸ್ಟೆನ್ಸು, 180 ಕಿಲೋಮೀಟ್ರು ಇಲ್ಲ. ಜೊತೆಯಲ್ಲಿ ಸಣ್ಣ ಏರ್ಪೋರ್ಟ್ ಇದು. ಇಟ್ ಈಸ್ ನಾಟ್ ಲೈಕ್ ಎ ಡೆಲ್ಲಿ ಏರ್ಪೋರ್ಟ್, ಬ್ಯಾಂಗ್ಳೂರ್ ಏರ್ಪೋರ್ಟ್, ಆ ಥರ ಏರ್ಪೋರ್ಟ್ ಅಲ್ಲ. ಸೊ ಈ ಥರ ಸಣ್ಣ ಪ್ರಮಾಣದಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ಈಗ ನೀವು ಅವೆನ್ಯೂ ರೋಡಲ್ಲಿ BMW ಇದೆ ಸೇಫ್ ಕಾರ್, ಬಟ್ ಅವೆನ್ಯೂ ರೋಡಲ್ಲಿ BMW ಸೇಫಲ್ಲಿ ಹೋಗ್ತಿರೋ, ಬೈಕಲ್ಲಿ ಸೇಫಲ್ಲಿ ಹೋಗ್ತಿರೋ? ಅಂದ್ರೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. BMW ಇಸ್ ಎ ವೆರಿ ಸೇಫ್ ಕಾರ್. ಅದೇ ಥರ ಈ ಪ್ಲೇನಲ್ಲಿ ಈ ಒಂದು ಪರ್ಟಿಕ್ಯುಲರ್ ಮಾಡೆಲ್ಸ್ಗಳಲ್ಲಿ ದಿಸ್ ಇಸ್ ಎ ಸೇಫ್ಟ್ ಏರ್ಕ್ರಾಫ್ಟ್. ಬಟ್
ಆ ಒಂದು ಏರ್ಪೋರ್ಟ್ಗೆ ಇದು ಬೇಕಿರ್ಲಿಲ್ಲ. ವಿ ಕುಡ್ ಹ್ಯಾವ್ ಅವಾಯ್ಡೆಡ್. ಟರ್ಬೋ ಪ್ರೊಪೆಲ್ಲರ್ ಯೂಸ್ ಮಾಡಿದಿದ್ರೆ ಅದು ಅಷ್ಟು ಸ್ಪೀಡ್ ಇರ್ತಿರ್ಲಿಲ್ಲ ಏರ್ಕ್ರಾಫ್ಟ್, ಬಟ್ ಕಂಟ್ರೋಲ್ ಬಹಳ ಬೇಗ ಬಂದಿರೋದು. ಈ ತರ ಆಗಕ್ ಚಾನ್ಸ್ ಇಲ್ಲ. ಹೆಲಿಕಾಪ್ಟರ್ ಯೂಸ್ ಮಾಡಿ. ಹೆಲಿಕಾಪ್ಟರ್ ಆಲ್ಸೋ ವಾಸ್ ಎ ಬೆಟರ್ ಚಾಯ್ಸ್ ಫಾರ್ ಕಮಿಂಗ್ ಫಾರ್ ಸಚ್ ಸ್ಮಾಲ್ ಡಿಸ್ಟೆನ್ಸಸ್. ಈ ತರ ಟರ್ಬೋ ಫ್ಯಾನು ಅಂತ ಹೈಫೈ ವಿಮಾನ ಇಟ್ಕೊಂಡು ಈ ಒಂದು ಸಣ್ಣ ಏರ್ಪೋರ್ಟ್ ಅಲ್ಲಿ ಇಳಿಯುವಂಥದ್ದು ಬೇಕಿರ್ಲಿಲ್ಲ ಅಂತ ನನ್ನ ಒಂದು ಒಪಿನಿಯನ್ ಅಷ್ಟೇ. ಸೊ ಯಾಕಿದಾಗಿರ್ಬೋದು ಅನ್ನೋಕ್ಕೆ ನೂರಾರು ಕಾರಣಗಳು ಹೇಳ್ಬೋದು. ಅದು ನೀವು ಮುಖ್ಯವಾಗಿ ಹೇಳ್ತಿರೋದು ಒಂದು ಏರ್ಪೋರ್ಟ್, ಎರಡನೇದು ವಿಸಿಬಿಲಿಟಿ ಸಮಸ್ಯೆ, ಮೂರನೇದು ಇಂಜಿನ್ ಪ್ರಾಬ್ಲಮ್ ಆಗಿದ್ಯಾ ಗೊತ್ತಿಲ್ಲ, ನಾಲ್ಕನೇದು ರೆಡ್ಯೂಸಿಂಗ್ ಗೇರ್, ಏನಾರ ರಿಡಕ್ಷನ್ ಗೇರ್ ಬಾಕ್ಸ್ ಅಲ್ಲಿ ಏನಾರ ಇಶ್ಯೂಸ್ ಇದೆಯಾ ಅದು ನನಗೆ ಗೊತ್ತಿಲ್ಲ. ಸೊ ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಲಿಸ್ಟ್ ಹೇಳ್ಕೊಂಡು ಹೋಗ್ತಾನೆ ಇರ್ಬೋದು. ಈ ಪ್ರಾಬ್ಲಮ್ ಇರ್ಬೋದು, ಈ ಪ್ರಾಬ್ಲಮ್ ಇರ್ಬೋದು, ಈ ಪ್ರಾಬ್ಲಮ್ ಇರ್ಬೋದು. ಅದೆಲ್ಲ ಗೊತ್ತಾಗ್ಬೇಕಾದ್ರೆ ಅಲ್ಲಿರೋ ಬ್ಲ್ಯಾಕ್ ಬಾಕ್ಸ್ ಸಿಗ್ಬೇಕು. ಅಲ್ಲಿರೋ ಬ್ಲ್ಯಾಕ್ ಬಾಕ್ಸ್ ಅಲ್ಲಿರೋ ಪ್ಯಾರಾಮೀಟರ್ಸ್ ಒಂದು ಸಾವಿರಾರು ಪ್ಯಾರಾಮೀಟರ್ಸ್ ಇರುತ್ತೆ. ಅದರಲ್ಲಿ ಯಾವ ಹೈಟಲ್ಲಿ ಹೋದ್ರು, ಯಾವ ಸ್ಪೀಡಲ್ಲಿ ಹೋದ್ರು, ಹೆಂಗ್ ಟರ್ನ್ ತಗೊಂಡ್ರು ಎಲ್ಲ ಇರುತ್ತೆ. ಏನ್ ಮಾತಾಡಿದ್ರು, ಏನ್ ಕಮ್ಯುನಿಕೇಶನ್ ನಡೀತಿತ್ತು, ಇಳಿಬೇಕಾದ್ರೆ ಏನ್ ಕಮ್ಯುನಿಕೇಶನ್ ನಡೀತಿತ್ತು, ಫಸ್ಟ್ ರೌಂಡ್ ಬಂದಿದೆ, ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕ ಎಲ್ಲ ಕಮ್ಯುನಿಕೇಶನ್ ಇರುತ್ತೆ. ಈ ಬ್ಲ್ಯಾಕ್ ಬಾಕ್ಸ್ ಅಂದ್ರೆ ಏನು ಆಕ್ಚುಲಿ ಅಂದ್ರೆ ನಮ್ಮ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೇಳ್ತೀವಿ. ಬ್ಲ್ಯಾಕ್ ಬಾಕ್ಸ್ ಯೂಶಲಿ ಹಿಂದ್ಗಡೆ ವಿಂಗ್ಸ್ ಇಂದ ಇಟ್ಟಿರ್ತಾರೆ. ಬ್ಲ್ಯಾಕ್ ಅಂದ ಮಾತ್ರಕ್ಕೆ ಅದು ಬ್ಲ್ಯಾಕ್ ಅಲ್ಲ, ಅದು ಆರೆಂಜ್ ಕಲರ್ ಅಲ್ಲಿ ಇರುತ್ತೆ. ಅದು ಏನಪ್ಪಾ ಅಂದ್ರೆ ಸರ್ಟನ್ ಟೆಂಪರೇಚರ್ ಅಂದ್ರೆ ಅಟ್ಲೀಸ್ಟ್ 200 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇಟ್ಟರು ಅದೇನೂ ಆಗಲ್ಲ. ನೀರು ಎಷ್ಟೋ ಡೆಪ್ತ್ ಅಲ್ಲಿ ಒಂದು ವಾರ ಅಂದ್ರೆ 100 ಮೀಟರ್ಸ್ ಡೆಪ್ತ್ ಅಲ್ಲಿ ಒಂದು ವಾರ ಇಟ್ಟರು ಅದೇನೂ ಆಗಲ್ಲ. ಇಂಪ್ಯಾಕ್ಟ್ ಎಷ್ಟೋ ಫೋರ್ಸ್ ಇಂಪ್ಯಾಕ್ಟ್ ಮಾಡಿದ್ರು ಅದು ಏನು ಒಡೆದೋಗಲ್ಲ. ಸೊ ಈ ಥರ ಬ್ಲ್ಯಾಕ್ ಬಾಕ್ಸ್ ಅಂದರೆ ಆ ಥರ ಡಿಸೈನ್ ಮಾಡಿರ್ತಾರೆ. ಅದರಲ್ಲಿ ಏರೋಪ್ಲೇನ್ದ ಪ್ರತಿಯೊಂದು ಪ್ಯಾರಾಮೀಟರ್ಸು ಅದರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಅಂದರೆ ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ, ಪೈಲಟ್ ಏನು ಮಾತಾಡ್ತಾ ಇದ್ದಾನೆ, ಆಲ್ಟಿಟ್ಯೂಡ್ ಎಷ್ಟಿತ್ತು, ಯಾವ ಹೈಟಲ್ಲಿತ್ತು, ಆ ಟೇಕ್ ಆಫ್ ಸ್ಪೀಡ್ ಎಷ್ಟಿತ್ತು, ಎಲ್ಲನೂ ರೆಕಾರ್ಡ್ ಆಗಿರುತ್ತೆ ಅದರಲ್ಲಿ. ಸೊ ಪ್ರತಿಯೊಂದು ಅಂದರೆ ಸಾವಿರಾರು ಪ್ಯಾರಾಮೀಟರ್ಸ್ ಇರುತ್ತೆ ಒಂದು ಫ್ಲೈಟಲ್ಲಿ, ಎಲ್ಲ ಇದನ್ನು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಅದು ಸಿಕ್ಕಿದ ತಕ್ಷಣ ಏನು ಮಾಡ್ತಾರೆ, ಈಚ್ ಪ್ಯಾರಾಮೀಟ್ರನ್ನು ಚೆಕ್ ಮಾಡ್ತಾರೆ. ಈ ಸ್ಪೀಡ್ ಇಷ್ಟರಲ್ಲಿತ್ತು, ಇಲ್ಲಿ ಯಾಕೆ ಸ್ಪೀಡ್ ಕಮ್ಮಿ ಆಯಿತು ಸಡನ್ನಾಗಿ, ಅವಾಗ ಏನಾದ್ರು ಇಂಜಿನ್ ಪ್ರಾಬ್ಲಮ್ ಆಯಿತಾ, ಅವಾಗ ಮ್ಯಾನುಫ್ಯಾಕ್ಚರರ್ನು ಕರೆದಿರ್ತಾರೆ. ಅವನು ಕೂತಿರ್ತಾನೆ ಟೀಮಲ್ಲಿ, ಇಲ್ಲ ಇದು ಈ ಥರ ಪ್ರಾಬ್ಲಮ್ ಇಲ್ಲ, ಇದು ಪೈಲಟ್ ಎರರ್ ಅಂತಾನೆ. ಪೈಲಟ್ ಕಡೆ ಅವ್ರು ಹೇಳ್ತಾರೆ ಇಲ್ಲ ಇದು ಇಂಜಿನ್ ಪ್ರಾಬ್ಲಮ್ ಆದರೂ ಈ ಥರ ಎರರ್ ಆಗುತ್ತೆ ಅಂತ. ಸೊ ಅದೊಂದು ಕಾನ್ಸೆನ್ಸಸ್ ಬರಬೇಕು. ಆ ಥರ ಒಂದು ಟೀಮ್ ರಚನೆ ಮಾಡ್ತಾರೆ. ಆ ಟೀಮ್ ರಚನೆ ಮಾಡಿ ಒಂದು ಲೆವೆಲಿಗೆ ತಗೊಂಬರೋಕ್ಕೆ, ಏನಕ್ಕೆ ಈ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಕೊಂಡು ತಗೊಂಬರೋಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಒಂದು ದಿವಸದಲ್ಲಿ ಆಗೋವಂಥ ಕೆಲಸ ಅಲ್ಲ, 6 ತಿಂಗಳು ಆಗ್ಬೋದು, ವರ್ಷಗಟ್ಲೆ ಆಗ್ಬೋದು. ಒಂದು ಕಾನ್ಸೆನ್ಸಿಗೆ ತಗೊಂಬಂದು, ಈಗ ಮೊನ್ನೆ ಅಹಮದಾಬಾದ್ ಇನ್ನೂ ಸಿಕ್ಕಿಲ್ಲ, ಇಟ್ ಟೇಕ್ಸ್ ಟೈಮ್. ಅದು ಅಷ್ಟು ಈಸಿಯಾಗೆ ಮ್ಯಾನುಫ್ಯಾಕ್ಚರರ್ ಇಂಜಿನ್ ಒಬ್ಬ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾನೆ. ಈಗ ಇಂಜಿನ್ ಅನಿವಲ್ ಅವ್ನು ಬಂದಿರ್ತಾನೆ, ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರ್. ಅಹಮದಾಬಾದ್ ನೆನಪಿಸಿದ್ರಿ, ಬಿಪಿನ್ ರಾವ್ ಅವರಿಂದ ಹಿಡಿದು ಅಹಮದಾಬಾದ್ ಮತ್ತೆ ಈಗ ಬಾರಾಮತಿವರೆಗೆ ಯಾಕೆ ಸಾಮಾನ್ಯವಾಗಿ ಈ ಥರದ ಈ ಕ್ರಾಶಸ್ ಆಗೋದು ಯಾಕೆ ಅಂತ? ಒಂದೊಂದ್ಸಲಿ ಕಾರಣ ಇರ್ತದೆ. ರೋಡಲ್ಲಿ ಆಕ್ಸಿಡೆಂಟ್ ಯಾಕೆ ಆಗಿತ್ತು ಅಂತ ಒಂದೇ ಕಾರಣ ಇರಲ್ಲ. ಒಬ್ಬ ಅಡ್ಡ ಬಂದು, ಇನ್ನೊಂದು ಬ್ರೇಕ್ ಫೇಲ್ಯೂರ್ ಆಯ್ತು, ಇನ್ನೊಂದು ಇನ್ನೇನೋ ಆಯ್ತು. ಸೊ ಯು ಕೆನಾಟ್ ಸೇ ಈ ಆಕ್ಸಿಡೆಂಟ್ ಹಿಂಗಿಂದಾನೇ ಆಯ್ತು ಅಂತ. ಮೊನ್ನೆ ಯಾರೋ BMW ಕಾರ್ ನೆಲಮಂಗಲದ ಹತ್ರ ಹೋಗ್ತಿದ್ರು, ಮೇಲ್ಗಡೆ ಯಾವುದೋ ಲಾರಿ ಮೇಲ್ಗಡೆ ಇದ್ದಿದ್ದು ಸಾಮಾನು BMW ಕಾರ್ ಮೇಲೆ ಬಿದ್ದು ಅವ್ರು ಎಲ್ಲರೂ ಸತ್ತೋಗ್ಬಿಟ್ರು. ವೋಲ್ವಾ ಕಾರು, BMW ಕಾರು ಎಲ್ಲ ಸತ್ತೋಗ್ಬಿಟ್ರು. ಸೊ ದಿಸ್ ಈಸ್ ಆಲ್ಸೋ ಒನ್ ಆಕ್ಸಿಡೆಂಟ್. ಸೊ ಸೇಫೆಸ್ಟ್ ಕಾರ್, ಬಟ್ ಆಗಿದ್ದೇನು ಯಾವುದೋ ಬಂದು ಬಿದ್ದು ಆಯ್ತು. ಸೊ ಆ ಥರ ಏರ್ಕ್ರಾಫ್ಟ್ ಅಲ್ಲಿ ಆಗೋ ಆಕ್ಸಿಡೆಂಟ್ಸ್ ಒಂದೇ ಕಾರಣ ಇರಲ್ಲ. ದೇರ್ ವಿಲ್ ಬಿ ಡಿಫ್ರೆಂಟ್. ಇವಾಗ ಬಿಪಿನ್ ರಾವತ್ ದಟ್ ವಾಸ್ ಆಲ್ಸೋ ಎ ವಿಸಿಬಿಲಿಟಿ ಇಶ್ಯೂ ಅಂತ ಹೇಳ್ತಾರೆ. ಆ ವಿಸಿಬಿಲಿಟಿ ಇಶ್ಯೂ ಇಂದ ಅಲ್ಲಿ ಹೋಗ್ಬಿಟ್ಟು ಆ ಹೆಲಿಕಾಪ್ಟರ್, ಅದು Mi-17 ಹೆಲಿಕಾಪ್ಟರ್, ಅದು ರಷ್ಯನ್ ಮೇಡ್ ಹೆಲಿಕಾಪ್ಟರ್, ವೆರಿ ಇದು ಕೆನಡಾದ್ದು ಅಂತ ಹೇಳ್ತಾರೆ. ಇದು ಬೊಂಬಾರ್ಡಿಯರ್ ಕೆನಡಾದು ಇದು ಏರ್ಕ್ರಾಫ್ಟ್. ಬಟ್ 2023 ಈ ತರ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಮೇಲೆ ಮ್ಯಾನುಫ್ಯಾಕ್ಚರಿಂಗು ಇದಿಲ್ಲ. ಈಗ ಅರೌಂಡ್ 200 ಏರ್ಕ್ರಾಫ್ಟ್ಸ್ ಇದೆ ವಿಶ್ವದಲ್ಲಿ, ಈ ಒಂದು ಏರ್ಕ್ರಾಫ್ಟ್ ಮಾಡೆಲ್. ಸೊ ದೀಸ್ ಆರ್ ಆಲ್ ಓಕೆ, ಬಟ್ ಎಷ್ಟರ ಮಟ್ಟಿಗೆ ಮೇಂಟೆನೆನ್ಸ್ ಇತ್ತು, ಎಷ್ಟರ ಮಟ್ಟಿಗೆ DGCA ರೂಲ್ಸ್ ಫಾಲೋ ಮಾಡ್ತಿತ್ತು. ಈಗ ನಾವು ಒಂದು ಸಣ್ಣ ಒಂದು ಆಟೋ ರಿಕ್ಷಾ ಇದ್ರು FC ಮಾಡ್ತಾರೆ 6 ತಿಂಗಳು, ವರ್ಷಕ್ಕೆ ತಗೊಂಡೋಗಿ. ಈ ಥರ ಕಂಪ್ಲೀಟ್ ಎಲ್ಲಾನು ಎವ್ರಿ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಚೆಕ್ ಆಗ್ತಾ ಇತ್ತು. ಬಟ್ ಆದರೆ ಈ ವಿಮಾನಯಾನಕ್ಕೆ ಬರೋದಾದ್ರೆ ಆಲ್ಮೋಸ್ಟ್ ಎವ್ರಿ ಟ್ರಿಪ್ಗೆ ಆ ಥರದ ಒಂದು FC ಅಂತ ಆಗಿರುತ್ತಲ್ವಾ? ಎವ್ರಿ ಟ್ರಿಪ್ಗೂ ದೇರ್ ಆರ್ ಸರ್ಟನ್
ಮೇಂಟೆನೆನ್ಸ್ ಅಂದ್ರೆ ಎವ್ರಿ ಅವರ್ ಒಂದು ಟ್ರಿಪ್ಗೆ ಏನ್ ಮೇಂಟೈನ್ ಮಾಡಬೇಕು ಅಂತ ಒಂದಿರುತ್ತೆ. ಎರಡನೇದು ಏನಾಗುತ್ತೆ ಅಂದ್ರೆ ಇನ್ನೊಂದ್ಸಲಿ ಒಂದು ವಾರಕ್ಕೆ ಏನು ಮೇಂಟೆನೆನ್ಸು, ಎವ್ರಿ ಅವರ್ ಆಫ್ ಫ್ಲೈಯಿಂಗ್ಗೆ ಏನೇನು ಮೇಂಟೆನೆನ್ಸ್ ಇರಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ಸರ್ಟನ್ ಅವರ್ಸ್ 20 ಅವರ್ಸ್ 40 ಅವರ್ಸ್ ಆದಮೇಲೆ ದೊಡ್ಡ ಮೇಂಟೆನೆನ್ಸ್ ಇರುತ್ತೆ, 100 ಅವರ್ಸ್ ಆದಮೇಲೆ ಇನ್ನೇನೋ ಮೇಂಟೆನೆನ್ಸ್ ಇರುತ್ತೆ. ಸೊ ಲೈಕ್ ದಟ್ ದೆರ್ ವಿಲ್ ಬಿ ಲಾಟ್ ಆಫ್ ಮೇಂಟೆನೆನ್ಸ್. ಎವ್ರಿ ಟೇಕ್ ಆಫ್ ಲ್ಯಾಂಡಿಂಗ್ ದೇರ್ ಆರ್ ಸರ್ಟನ್ ಮೇಂಟೆನೆನ್ಸ್. ಸೊ ಈ ಥರ ಪ್ರತಿಯೊಂದು ಭಾಳ ಮೆಟಿಕ್ಯುಲಸ್ ಆಗಿ ಮಾಡ್ತಿದ್ರ ಗೊತ್ತಿಲ್ಲ. ಸಿನ್ಸ್ ದಿಸ್ ಇಸ್ ಅ ಪ್ರೈವೇಟ್ ಫರ್ಮ್, ದಿಸ್ ಇಸ್ ನಾಟ್ ಎ ಪಬ್ಲಿಕ್ ಫರ್ಮ್. DGCA ಪರ್ಮಿಟ್ ಮಾಡ್ಬೇಕಲ್ಲ. DGCA ಪರ್ಮಿಷನ್ ಮಾಡ್ತಾರೆ. ಈಗ ಮೊನ್ನೆ ಇಂಡಿಗೋ ಪ್ರಾಬ್ಲಮ್ ಆಯ್ತು, ಅಲ್ಲಿ ಏನಕ್ಕಪ್ಪ ಅಂದ್ರೆ ಪೈಲಟೇ ಇಲ್ಲ. ಪೈಲಟ್ ಯಾಕಿಲ್ಲ ಅಂದ್ರೆ DGCA ಎಕ್ಸಾಮೇ ಸರಿಯಾಗಿ ಕಂಡಕ್ಟ್ ಮಾಡಿಲ್ಲ. ಕರೆಕ್ಟಾಗಿ ಹೋಗಿ ಅವ್ರು ಎಷ್ಟು ಜನ ಪೈಲಟ್ ಬೇಕು ಅನ್ನೋದೇ ಗೊತ್ತಿಲ್ಲದೆ ರೂಲ್ಸ್ ತಗೊಂಬಂದ್ರು. ಅಷ್ಟು ಜನ ಪೈಲಟ್ ಗೊತ್ತಿಲ್ಲದೆ ಬೇಕಾದ್ರೆ ರೂಲ್ಸ್ ತಗೊಂಬಂದ್ರೆ ಅಟ್ಲೀಸ್ಟ್ ಇಷ್ಟು ಪೈಲಟ್ ಉತ್ಪತ್ತಿ ಆಗ್ತಾರ. 2000 ಪೈಲಟ್ ಬೇಕು ಈಗ ಶಾರ್ಟೇಜ್ ಕಮ್ಮಿ ಮಾಡೋಕ್ಕೆ. ಅದೇ ನಾವು ಇಡೀ ತಿಂಗಳೆಲ್ಲ ಮಾಡಿದ್ರು ಇಡೀ ವರ್ಷಕ್ಕೆ 100 ಪೈಲಟ್ ಆಚೆ ಬರ್ತಾ ಇಲ್ಲ ಇಂಡಿಯಾಯಿಂದ. ಯಾಕೆ ಅಂದರೆ ಎಕ್ಸಾಮ್ ಮಾಡೋಕ್ಕೆ ಜನ ಇಲ್ಲ, ನೋಡೋಕ್ಕೆ ಜನ ಇಲ್ಲ. ಇನ್ನು ಇದನ್ನು ಹೋಗಿ ಪ್ರೈವೇಟ್ ಅವ್ರ ಹತ್ರ ಎಲ್ಲ ಹೋಗಿ ಮಾಡಿರ್ತಾರೆ ಅನ್ನೋದು ಏನು ಗ್ಯಾರಂಟಿ? ವಿ ಡೋಂಟ್ ನೋ. ಆಮೇಲೆ ಯಾವುದೇ ಈಗ ಪ್ರೈವೇಟ್ ಬಸ್ ಒಂದು ಆಕ್ಸಿಡೆಂಟ್ ಆದರೂ ನಮ್ಮ ಬಸ್ ಚೆನ್ನಾಗಿತ್ತು ಅಂತಲೇ ಹೇಳೋದು. ಯಾರು ಹೇಳ್ತಾರೆ ಇಲ್ಲ ನಮ್ಮ ಬಸ್ ಪ್ರಾಬ್ಲಮ್ ಇದ್ರು ಜನನ ಕಳಿಸಿದ್ವಿ ಅಂತ? ಯಾರೂ ಹೇಳ್ಕೊಳಲ್ಲ. ಸೊ ಏನು ಪ್ರಾಬ್ಲಮ್ ಇತ್ತು ಅಂತ ನೋಬಡಿ ನೋಸ್ ಇನ್ ದ ಏರ್ಕ್ರಾಫ್ಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಎ ಪ್ರಾಪರ್ ಇನ್ವೆಸ್ಟಿಗೇಷನ್ ಇಸ್ ಡನ್. ಅಲ್ಲ, ಮತ್ತೆ ಇನ್ನೊಂದು ಒಪಿನಿಯನ್ ಏನಿದೆ ಅಂದರೆ, ಈಗ ಅದು ರೋಡು ಅಥವಾ ನೀವು ಬೇರೆ ಶಿಪ್ಪು ಏನೇ ರೈಲು ಇದೆಲ್ಲ ಕಂಪೇರ್ ಮಾಡಿದ್ರೆ ಸೇಫೆಸ್ಟ್ ಜರ್ನಿ ಅಂತ ಹೇಳ್ತಾರೆ. ಅದು ವಿಮಾನಯಾನ ಇದು ಯಾವಾಗಲೂ ಸೇಫೆಸ್ಟ್ 95% 99% ಸೇಫ್ ಜರ್ನಿ ಕಂಪೇರ್ಡ್ ಟು ರೋಡ್ ಟ್ರಾವೆಲ್ ಆರ್ ಟ್ರೈನ್ ಟ್ರಾವೆಲ್. ವಿಮಾನಯಾನ ಈಸ್ ವೆರಿ ವೆರಿ ಸೇಫೆಸ್ಟ್. ಬಟ್ ಯಾವ್ದಾದ್ರು ಒಂದು ಅನಾಹುತ ಆದರೆ ಇಟ್ ವಿಲ್ ಬಿ ಎ ಮಾಸ್ ಅನಾಹುತ. ಅದು ನಾಟ್ ಲೈಕ್ ರೋಡ್, ಒಬ್ಬ ಸತ್ತ ಇಬ್ಬ ಸತ್ತ 10 ಜನ ಸತ್ರಲ್ಲ, ಸಾವಿರಾರು. ಅದು ಒಂದು ಇದ್ರ ಈಗ ಬಟ್ ದಿಸ್ ಇಸ್ ಎ ಸ್ಮಾಲರ್ ಏರ್ಕ್ರಾಫ್ಟ್ 6 ಜನ ಸತ್ತೋಗಿದ್ದಾರೆ. ಅಲ್ಲಲ್ಲ, ಇನ್ನೊಂದು ಏನಾಗುತ್ತೆ, ರೋಡ್ದು ಅಥವಾ ರೈಲುಗಳಲ್ಲಾದರೆ ಅಲ್ಲಿ ಬೇರೆ ಥರ ನಷ್ಟ ಆಗ್ಬೋದು, ಅನಾಹುತಗಳಾಗ್ಬೋದು, ಎಲ್ಲ ಆಗ್ಬೋದು, ಜೊತೆಗೆ ಬದುಕುಳಿಯುವ ಚಾನ್ಸಸ್ ಇರ್ತದೆ. ಬಟ್ ಇಲ್ಲಿ ವಿಮಾನಯಾನದಲ್ಲಿ ಹಂಗಾದರೆ ಬದುಕುಳಿಯೋ ಚಾನ್ಸಸ್ ಇರಲ್ಲ, ಅದು ಸಮಸ್ಯೆ. ವಿಮಾನಯಾನ ಆಗಲಿ ಹಡಗುಗಳಾಗಲಿ ಈ ಥರ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಹಂಗನ್ಬಿಟ್ಟು ವಿಮಾನಯಾನದಲ್ಲಿ ಹೋದವರೆಲ್ಲ ಸತ್ತೋಗಿದ್ದಾರೆ ಅಲ್ಲ. ಮೀನ್ಸ್ ಏನೇ ಸೇಫ್ಟಿ ಮೆಷರ್ಸ್ ಇದ್ರೂ ಸರ್ಟನ್ ಥಿಂಗ್ಸ್ ವಿ ಕೆನಾಟ್ ಕಂಟ್ರೋಲ್ ಇನ್ ಏರೋಪ್ಲೇನ್. ಅಂದರೆ ಈ ಪ್ಯಾರಾಚೂಟಲ್ಲಿ ಹಾರಕ್ಕೆ ಅಷ್ಟು ಟೈಮ್ ಇತ್ತಾ, ಪ್ಯಾರಾಚೂಟ್ ಉಪಯೋಗಿಸೋ ಅಷ್ಟು ಟೈಮ್ ಇತ್ತಾ, ಅವೆಲ್ಲ ಏನು ಗೊತ್ತಾಗಲ್ಲ. ಅದರಲ್ಲಿ ಪ್ಯಾರಾಚೂಟ್ ಇತ್ತಾ ಏನು ನಮಗೆ ಗೊತ್ತಿಲ್ಲ. ಸೇಫ್ಟಿ ಏನೇನು ಮೆಷರ್ಸ್ಗಳು ತಗೊಂಡು. ಈಗ ಸರ್, ಈ ಏನೋ ಲೇಯರ್ ಜೆಟ್ ವಿಮಾನದ್ದು ಅವರು ಸೆಕೆಂಡ್ ಅಪ್ರೋಚಲ್ಲಿ ಲ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡಿದಲ್ಲ, ಈ ಫಸ್ಟ್ ಅಪ್ರೋಚಲ್ಲಿ ಆಗಿಲ್ಲ ಅಂತಂದ್ರೆ ಏನೋ ಅಲ್ಲಿ ಏನೋ ಕಾರಣಗಳಿರ್ಬೇಕಲ್ವಾ, ಅದೇ ಕಾರಣಕ್ಕೋಸ್ಕರ ಅವ್ರು ಸೆಕೆಂಡ್ ಅಪ್ರೋಚ್ ಆಗಿತ್ತು ಅಂತ ಒಂದು ಕೆಲವು ಮಾಹಿತಿಗಳು ಹೇಳ್ತಾರೆ. ಸೆಕೆಂಡ್ ಅಪ್ರೋಚ್ ಅಲ್ಲಿ ಪ್ರಾಬಬ್ಲಿ ಡೀಸೆಲ್ ಫ್ಯೂಯಲ್ ಕಮ್ಮಿ ಆಗ್ತಿತ್ತ, ವೆದರ್ ದೇ ಆಡ್ ಆಕ್ಚುಲಿ ಈ ವಿಮಾನಕ್ಕೆ ಅದು ಒಂದ್ಸಲ ಫುಲ್ ಟ್ಯಾಂಕ್ ಮಾಡಿಸಿದ್ರೆ 3000 ಕಿಲೋಮೀಟರ್ ತನಕ ಹೋಗ್ಬೋದು, 900 ಕಿಲೋಮೀಟರ್ ತನಕ ಹೋಗ್ಬೋದು ಅಂತ ಇದೆ ಇದರಲ್ಲಿ. ಬಟ್ ವಿ ಡೋಂಟ್ ನೋ ಆವತ್ತಿನ ಸಿಚುಯೇಷನ್, ಆಗಿನ ಸಿಚುಯೇಷನ್. ನಾವು ಪೇಪರ್ ಟೆಕ್ಸ್ಟ್ ಬುಕ್ ಮೇಲೆ ಇರೋದನ್ನ ಓದಕ್ಕೂ ಮತ್ತೆ ರಿಯಲ್ ಇದಕ್ಕೆ ಓದಕ್ಕೂ ನಮ್ಗೆ ಬಹಳನೇ ವ್ಯತ್ಯಾಸ ಇರ್ತದೆ. ಐ ಡೋಂಟ್ ನೋ ದಟ್. ಈಗ ಒಂದ್ಸಲಿ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ EV ಬ್ಯಾಟ್ರಿ 200 ಕಿಲೋಮೀಟರ್ ಅಂತ ಹೇಳ್ತಾರೆ, ನಾವೆಲ್ಲ 180 ಕಿಲೋಮೀಟರ್ ಅಲ್ಲಿ ತಗೊಂಡೋಗಿರ್ತೀವಿ ಅಂತ ಇಟ್ಕೊಳ್ಳಿ. ಐ ಡೋಂಟ್ ನೋ, ಬಿಕಾಸ್ 200 ಇತ್ತು, ಅದಾಗಿರೋ ಚಾನ್ಸ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದನ್ನೇ ಹೇಳಿದ್ ನಾನು, ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಆಗೋ ತನಕ ಚೆನ್ನಾಗಿದೆ. ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಕ್ಕೆ ಇಟ್ ಇಸ್ ವೆರಿ ನೈಸ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಬಟ್ ವೈ ಸ್ಟಿಲ್ ಇಟ್ ಹ್ಯಾಪನ್ ಗೊತ್ತಿಲ್ಲ. ನೋಬಡಿ ನೋಸ್. ಪೈಲಟ್ ಎರರ ಗೊತ್ತಿಲ್ಲ, ಪೈಲಟೇ ಎರರ್ ಇರ್ಬೋದು, ವಿಮಾನ ಚೆನ್ನಾಗೇ ಇತ್ತು, ಪೈಲಟೇ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಪೈಲಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅಲ್ಲಲ್ಲ, ಅವರು ಲೇಯರ್ ಜೆಟ್ ವಿಮಾನಯಾನ ಸಂಸ್ಥೆಯವರು ಅದು ಹೇಳಿದ್ದಾರೆ, ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಆಕ್ಸಿಡೆಂಟ್ ಆಗಿದೆ ಸರ್. ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಅಲ್ಲೂ ಬಸ್ ಆಕ್ಸಿಡೆಂಟ್ ಆಗಿದೆ, ಕಾರ್ ಆಕ್ಸಿಡೆಂಟ್ ಆಗಿದೆ. ಇಟ್ ಈಸ್ ನಾಟ್ ಆಕ್ಸಿಡೆಂಟ್ ಕೆನಾಟ್ ಬಿ ಓನ್ಲಿ ಡ್ರೈವರ್ ಫಾಲ್ಟ್. ದೇರ್ ವಿಲ್ ಬಿ ಮೆನಿ ಫ್ಯಾಕ್ಟರ್ಸ್ ಫಾರ್ ಮೇಕಿಂಗ್ ಅನ್ ಆಕ್ಸಿಡೆಂಟ್. ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ ನಮಗೆ. ಸೊ ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ಸಾಧ್ಯತೆಗಳು, ಹಿಂಗೆ ಸಾಧ್ಯತೆ, ಹಿಂಗೆ ಸಾಧ್ಯತೆ ಅಂತ ನಾವು ಹೇಳ್ತಾ ಇದ್ದೀವಿ. ಬಟ್ ಯಾವುದೇ ನಿಖರವಾಗಿ ಯಾರ ಕೈಲೂ ಹೇಳೋಕ್ಕಾಗಲ್ಲ ಇವತ್ತಿನ ಸ್ಥಿತಿಲಿ. ವಿ ಆರ್ ಓನ್ಲಿ ಜಸ್ಟ್
ಗಿವಿಂಗ್ ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಕಲೆಕ್ಟಿಂಗ್ ಆ್ಯಂಡ್ ವಿ ಆರ್ ಶೇರಿಂಗ್ ಟು ದ ಪೀಪಲ್. ಈ ಥರ ಪ್ರಾಬ್ಲಮ್ ಇರೋರು ಟರ್ಬೋ ಪ್ರಾಪ್ ಯೂಸ್ ಮಾಡಿದರೆ ಚೆನ್ನಾಗಿತ್ತು, ಹೆಲಿಕಾಪ್ಟರ್ ಯೂಸ್ ಮಾಡಿದರೆ ಚೆನ್ನಾಗಿತ್ತು, ಟರ್ಬೋ ಫ್ಯಾನ್ ಏರ್ಕ್ರಾಫ್ಟು ಈ ಇದಕ್ಕೆ ಸಣ್ಣದು ಅಂತ ಒಂದು ದೊಡ್ಡದು ಏರ್ಪೋರ್ಟ್ ಅಲ್ಲ ಅದು. ಸೊ ಇದು ಮಾಡಿದ ತಪ್ಪು ಅಂತ ಹೇಳ್ಬೋದು. ಎಸ್, ಅಲ್ಲಿ ಇದು ಇಳಿದೇ ಇಲ್ವಾ ಇದು ಹಂಗಂದ್ರೆ ಇಳಿದಿರುತ್ತೆ, ಬಟ್ ಇವತ್ತಿನ ದಿವಸ ಏನೋ ಕೆಟ್ಟಿದೆ, ಅದು ಟೈಮ್ ಕೆಟ್ಟಿದೆ ಅಷ್ಟೇ. ಬಟ್ ಈ ಥರ ಏರ್ಕ್ರಾಫ್ಟ್ ಈಸ್ ಆಲ್ವೇಸ್ ರಿಸ್ಕಿ. ಆ ರಿಸ್ಕ್ ಫ್ಯಾಕ್ಟ್ರ್ ನೋಡ್ಕೋಬೇಕಾಗಿತ್ತು ನಾವು ಅಷ್ಟೇ. ಈ ಏರ್ಕ್ರಾಫ್ಟಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆದ್ರೂ ಈ ಥರ ಇದೆಯಪ್ಪ ಅನ್ನೋದೊಂದು ರಿಸ್ಕ್ ಫ್ಯಾಕ್ಟ್ರು ಅವನು ಯೂಸ್ ಮಾಡೋನೇ ಹೇಳ್ಬೇಕಷ್ಟೇ ಹೊತ್ತು ಅಜಿತ್ ಪವಾರ್ಗೆ ಗೊತ್ತಿರಲ್ಲ ಇದನ್ನು ಯೂಸ್ ಮಾಡಿದ್ರೆ ರಿಸ್ಕ್ ಇದೆ. ಅವ್ರಿಗೇನು ಒಳ್ಳೆ ಏರ್ಕ್ರಾಫ್ಟ್ ಚೆನ್ನಾಗಿರ್ಬೇಕು, ಕೂತ್ಕೊಂಡ್ರೆ ಭಾಳ ಫಾಸ್ಟಾಗಿ ಹೋಗ್ಬೇಕು, ಅಲ್ಲಿ ಹೋಗಿ ಇಳಿಬೇಕು, ಇಷ್ಟೇ ಗೊತ್ತಿರುತ್ತೆ ಹೊತ್ತು ಸಣ್ಣದೊಂದು ಹೆಚ್ಚು ಕಮ್ಮಿ ಆದರೆ ಈ ಥರ ಆಗ್ಬೋದು. ಅದ್ರ ಬದಲು ಪ್ರೊಪೆಲ್ಲರ್ ಕ್ರಾಫ್ಟ್ ಯೂಸ್ ಮಾಡ್ಬೋದಾಯಿತು, ಹೆಲಿಕಾಪ್ಟರ್ ಯೂಸ್ ಮಾಡ್ಬೋದಾಗಿತ್ತು. ಇದೆಲ್ಲ ಯಾರಿಗೆ ಗೊತ್ತಿರುತ್ತೆ? ದೇ ವಿಲ್ ಓನ್ಲಿ ಗೋ ಬೈ ದಿ ವಾಟ್ ದಿ ಟ್ರಾವೆಲ್ ಏಜೆಂಟ್ಸ್ ದೇ ಹ್ಯಾವ್ ಗಾನ್ ಬೈ ದಟ್ ಅಷ್ಟೇ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಷ್ಟೊತ್ತು ಗಿರೀಶ್ ಲಿಂಗಣ್ಣವರು ಯಾವ್ಯಾವ ಸಾಧ್ಯತೆಗಳಿರ್ತವೆ ವಿಮಾನ ದುರಂತಗಳು ಸಂಭವಿಸಲಿಕ್ಕೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಕೆಲವು ಪಾಸಿಬಿಲಿಟೀಸ್ಗಳನ್ನ ಕೂಡ ಅವರು ನಿಮ್ಮ ಮುಂದೆ ಹೇಳಿದ್ದಾರೆ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.